ಗಣರಾಜ್ಯೋತ್ಸವವಾಯಿತು. ಇಂದು 77ನೇ ಗಣರಾಜ್ಯೋತ್ಸವ ಆಚರಿಸುತ್ತಿದ್ದೇವೆ. ನಮ್ಮ ದೇಶವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಹೊಂದಿತು. ದೇಶವನ್ನು ಹೇಗೆ ಮುನ್ನಡೆಸಬೇಕೆಂಬ ಕಲ್ಪನೆ ಇರಲಿಲ್ಲ. ಅದು ದಿಕ್ಸೂಚಿ ಇಲ್ಲದ ಹಡಗಿನಂತೆ ಆಯಿತು. ಆಗ ನಮ್ಮ ರಾಷ್ಟ್ರ ನಾಯಕರು ಸಂವಿಧಾನವನ್ನು ರಚನೆ ಮಾಡಿದರು. ಸಂವಿಧಾನವನ್ನು ರಚನೆ ಮಾಡಲು 2 ವರ್ಷ 11
ಈಗಲೇ ಕಟ್ಟಬಾರ್ದೆ. ಎಲ್ಲೋಗಿತ್ತು ಸವಾರಿ? ಏನಿಲ್ಲ, ಪಟ್ಟದಾಗ 2 ಮನೆ ಕರ್ಸೋ ಕ್ವಾಂಟಿಟಿ ಇದ್ದಿದೆ. ಇಷ್ಟು ದಿನ ಅಲ್ಲೇ ಇತ್ತು. ಮೊನ್ನೆ ತಾನೇ ಮುಗೀತು, ಇವತ್ತು ಬಂದೆ. ಮತ್ತೆ ನಿಮ್ಮ ಮಗ ಏನು ಮಾಡ್ತಾನೆ? ಅವನ 8ನೇ ಕ್ಲಾಸ್ ಸ್ಕೂಲ್ಗೆ ಹೋಗೋಣ. ಹಾಂ, ಕುಡಿಲಿಕ್ಕೆ ಚಹಾ ಮಾಡಿಸ್ಲಾ, ಕಾಫಿ ಮಾಡಿಸ್ಲಾ, ಸರ್ಬತ್ ಮಾಡಿಸ್ಲಾ? ಏನು ಬೇಡ ಶಿವಪ್ಪಣ್ಣ. ಮಗಳೇ ಮಾದಪ್ಪನ ಬರೋಣ, ಒಂದು ಲೋಟ ಚಹಾ ಮಾಡ್ಕೊಬ. ಹಾಂ, ಮತ್ತೇನು ಸಮಾಚಾರ? ಮತ್ತೇನಿಲ್ಲ. ಶಿವಪ್ಪ, ಮಗಳು ಮದುವೆ ಮಾಡಲ್ವಾ? ಮಾಡಿಸ್ಬೇಕು, ಆದರೆ ಕೈಯಲ್ಲಿ ಬೇಕಲ್ವಾ ಕಾಂಚನ? ಚಿನ್ನದ ರೇಟು ಗಗನಕ್ಕೇರಿದೆ. ನಮ್ಮಂತ ಬರೋರು ಏನು ಮಾಡಬೇಕು? ಅದಕ್ಕೆ ಯಾಕೆ ಇರ್ತೀಯ? ನಮ್ಮೂರಲ್ಲಿ ನಾಟಕಗಳಿದ್ದಾರಲ್ಲ, ಅವ್ರ ಹತ್ರ ಕೇಳಿದ್ರೆ ಸಾಲ ಕೊಡಲ್ಲ. ಮೊದಲು ಮಗಳು ಮದುವೆ ಮಾಡು, ಆಮೇಲೆ ನಿಧಾನವಾಗಿ ಸಾಲ ತೀರಿಸುವಂತೆ. ಹೆಣ್ಣು ಮಕ್ಕಳಿಗೆ ವಯಸ್ಸಾದ್ಮೇಲೆ ಯಾರು ಗಂಡು ಕೊಡ್ತಾರೆ ಹೇಳು? ನೀನು ಹೇಳೋದೇನೋ ನಿಜ, ಆದರೆ ಸಾಲ ಮಾಡೋಕ್ಕೆ ಧೈರ್ಯ ಸಾಕಾಗ್ತಿಲ್ಲ. ಅದಕ್ಕೆ ಯಾಕೆ ಎಲ್ಲ ನಾನೇ ನೋಡ್ಕೊತೀನಿ. ನಾಳೆ ನೀ ಗೌಡ್ರ ಮನೆಗೆ ಹೋಗೋಣ, ನಾನು ಬರ್ತೀನಿ. ಸರಿ ಆಯ್ತು ಬಾ, ನಾಳೆ ಸಿಗ್ತೀನಿ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಮದಪ್ಪ. ಮನೆ ಕೆಲಸ ಕಂಪ್ಲೀಟ್ ಆಯ್ತಾ? ಕಂಪ್ಲೀಟ್ ಆಯ್ತು ಗೌಡ್ರೆ. ಮತ್ತೇನಾದ್ರು ಕೆಲಸ ಇತ್ತಾ? ಏನಿಲ್ಲ ಗೌಡ್ರೆ, ನಮ್ಮೂರಲ್ಲಿ ಬಡವರಿದ್ದ ಶಿವಪ್ಪ ಇದ್ದಾರಲ್ಲ, ಅವರು ಮಗಳು ಮದುವೆ ಮಾಡ್ಬೇಕಂತೆ. ಹಾಗಾಗಿ ಸಾಲ ಕೊಟ್ಟು ಉಪಕಾರ ಮಾಡಿ ಗೌಡ್ರೆ. ಯಾವ ಶಿವಪ್ಪ? ಅದೇ ಮಳೆಗಾಲದಲ್ಲಿ ಜೋರು ಮಳೆಗೆ ಗಿಡ ಮರ ಎಲ್ಲ ನಾಶ ಆಗಿತ್ತಲ್ಲ, ಆ ಮನೆ ಶಿವಪ್ಪ. ಓ, ಆ ಶಿವಪ್ಪನ? ಹೌದು ಗೌಡ್ರೆ, ಅದೇ ಶಿವಪ್ಪ. ಲೋ ಛತ್ರಿ, ಕರೀಲ ಅವನ್ನ. ನಮಸ್ಕಾರ. ಮಗಳ ಮದುವೆ ಮಾಡ್ಬೇಕಂತಿದ್ಯಂತಲ್ಲ? ಹೌದು ಗೌಡ್ರೆ. ಎಷ್ಟು ಬೇಕಾಗಿತ್ತು ಸಾಲ? 2 ಲಕ್ಷ ಗೌಡ್ರೆ. ಅದು ಸಾಲ ಕೊಡ್ಲಿಕ್ಕೆ ಬಂಗಾರ ಇಡ್ತೀಯ, ಆಸ್ತಿ ಪತ್ರ ಇಡ್ತೀಯ? ನಾನು ಬಡವ ಗೌಡ್ರೆ, ನನ್ನ ಹತ್ರ ಎಲ್ಲ ಐತಿ ಬಂಗಾರ. ಹಿರಿಯರ್ ಮಾಡಿಟ್ಟು ಅದು ಆಸ್ತಿ ಆಯ್ತಲ್ಲ, ಅದನ್ನ ಇಡು. ಹೌದು ಗೌಡ್ರೆ, ಅದನ್ನು ಬಿಟ್ಟರೆ ನನ್ನ ಹತ್ರ ಇನ್ನೇನಿಲ್ಲ. ಹಿರಿಯ ನೆನಪಿಗೆ ಇಟ್ಟುಕೊಂಡಿನಿ. ಬುಕ್ಕ ಸಾಲ ಕೊಡ್ಲಿಕ್ಕೆ ನಾನೇ ಧರ್ಮರ ಇಡಲ್ಲ. ಸಾಲ ಬೇಕಾ? ಆಸ್ತಿ ಪತ್ರ ನಡೀತಿರು. ಆಯ್ತು ಗೌಡ್ರೆ. ಲೆಕ್ಕಾಚಾರ, ಲೆಕ್ಕಾಚಾರ ಬಂದೆ ಗೌಡ್ರೆ. ಅವನಿಗೆ ಸಾಲ ಕೊಡ್ಲಿಕ್ಕೆ ಅದನ್ನು ಮಾಡ್ಬೇಕು ಮಾಡ್ಲ. ಸರಿ ಗೌಡ್ರೆ. ಇದು ಚಿತ್ರ ಇದೆಲ್ಲ ನೋಡ್ಲ. ಇದಲ್ವೋ? ಅದು ಅದು. ಓ, ಅರ್ಥ ಆಯ್ತು. ಇದಲ್ಲ, ಅದೇ ಇದೇನ್ಲ ಲೆಕ್ಕಾಚಾರ? ಖಾಲಿ ಪತ್ರ. ಸಾಲ ಬೇಕಾ? ಸರಿ, ನಡೀತೀವಿ. ನಂಗೆ ಸಾಲ ಬೇಕು. ಲೆಕ್ಕಾಚಾರ ನಾ ಶಾಲೆ ಕಲಿಯಿಲ್ಲ, ನನ್ನ ಪೆಟ್ಟು. ಆಯ್ತು ಗೌಡ್ರೆ. ನೋಡು, 1 ವರ್ಷದೊಳಗೆ ಹೊಸಲು ಬಡ್ಡಿ ತೀರ್ಸೋ ಸರಿ, ಇಲ್ಲಗಿದ್ರೆ ನಿಂಗೆ ತೊಂದರೆ, ನೆನ್ಪಿರ್ಲಿ. ಆಯ್ತು ಗೌಡ್ರೆ. ಗೌಡ್ರೆ, ಶಿವಪ್ಪ ಒಳ್ಳೆ ಮನ್ಸ, ನಿಮ್ಮ ಹಣ ಕೊಟ್ಟೆ ಕೊಡ್ತೇನೆ. ಬರ್ತೀನಿ ಗೌಡ್ರೆ. ಛತ್ರಿ, ಬಾರ ಇಲ್ಲಿ. 2 ವರ್ಷ ಆಯ್ತು, ಇನ್ನೂ ಸಾಲ ತೀರಿಸ್ಲಿಲ್ಲ, ಬಡ್ಡಿನೂ ಕೊಡ್ಲಿಲ್ಲ. ಆ ಶಿವಪ್ಪನ ಮನೆಗೆ ಹೋಗಿ ಯಾರು ಸಿಗ್ತಾರೋ ಹೇಳ್ಕೊಂಡು, ಅವ್ರು ಯಾರು
ಗೌಡ್ರೆ, ನಿಮ್ಮ ಸಾಲ ನಾ ತೀರಿಸ್ತೀನಿ ಗೌಡ್ರೆ. ನನ್ನ ಮಗನನ್ನು ಬಿಟ್ಬಿಡಿ ಗೌಡ್ರೆ. ಆಹಾ, ಮೊದ್ಲು ನನ್ ಸಾಲ ತೀರ್ಸು, ಇಲ್ಲ ನಿನ್ ಜಮೀನು ನಮ್ಗ್ ಬರ್ಕೊಡು. ಆಮೇಲೆ ನಿನ್ ಮಗನ್ ಕರ್ಕೊಂಡು ಹೋಗ್ಲಕ್ಕು. ಅಲ್ಲಿವರೆಗೂ ನಿನ್ ಮಗ ನಮ್ಮನೇಲೆ ಕೆಲಸ ಮಾಡಿ ಬಿದ್ದಿರ್ಲಿ. ಹಾಗೆ ಮಾಡಬೇಡಿ ಗೌಡ್ರೆ. ಶಾಲೆಗಳು ಹುಡುಗ ಗೌಡ್ರೆ, ಅವ್ನು ಶಾಲೆ ಮಾಡಬೇಡಿ ಗೌಡ್ರೆ. ಬೇಕಿದ್ರೆ ನನ್ನ ನಿಮ್ಮ ಮನೆ ಕೆಲಸಕ್ಕೆ ಇಟ್ಕೊಳ್ಳಿ ಗೌಡ್ರೆ. ನಿನ್ನ ಕೆಲ್ಸಕ್ಕೆ ಇಟ್ಕೊಂಡು ಸಾಲ ನಿಮ್ಮ ಅಪ್ಪ ತೀರ್ಸ್ತಾನ? ಸಾಲ ತಕೊಂಡ್ಬೇಕಾದ್ರೆ ಖುಷಿ ಖುಷಿಯಿಂದ ತಕೊಂಡ್ರಿ, ತೀರ್ಸು ಅಂತ ಹೇಳ್ರಿ ನಾಟಕ ಮಾಡ್ತೆ. ನಡೀಲಿದ ಶಿವಪ್ಪ ಅವ್ರೆ, ಓ ಮೇಷ್ಟ್ರೆ, ಬನ್ನಿ ಮೇಷ್ಟ್ರೆ. ಶಿವಪ್ಪ ಅವ್ರೆ, 2 ತಿಂಗಳಾಯ್ತು. ಎಲ್ಲದ ನಿನ್ನ ಮಗ? SSLC ಬೇರೆ ಹಿಂಗ್ ಮಾಡ್ರೆ ಹೆಂಗೆ ಶಿವಪ್ಪ ಅವ್ರೆ? ಸರಿಯಾಗಿ ಶಾಲೆಗೆ ಬರ್ತಿಲ್ಲ. ನಿನ್ ಮಗನ ಭವಿಷ್ಯ ಹಾಳಾಗಲ್ವಾ? ಏನ್ ಹೇಳಿ ಮೇಷ್ಟ್ರೆ, ನಾ ಮಾಡಿದ ತಪ್ಪಿಗೆ ನನ್ನ ಮಗ ಶಿಕ್ಷೆ ಅನುಭವಿಸುತ್ತಿದ್ದಾನೆ. ಏನಂದಿ ಶಿವಪ್ಪ ಅವ್ರೆ? ಅರ್ಥ ಆಗೋಕ್ ಸ್ವಲ್ಪ ಬಿಡಿಸೇಳಿ. 2 ವರ್ಷದ ಹಿಂದೆ ನನ್ನ ಮಗಳ ಮದುವೆಗಂತ ನಾಗೇಗೌಡ್ರ ಹತ್ರ ಸಾಲ ಮಾಡಿದ್ದೆ. ಮಳೆ ಬೆಳೆ ಇಲ್ಲದಕ್ಕೆ ಸಾಲ ತೀರ್ಸೋಕೆ ಆಗ್ಲಿಲ್ಲ. ಅದಕ್ಕಾಗಿ ಗೌಡ್ರು ನನ್ನ ಮಗನನ್ನು ತಮ್ಮ ಮನೆ ಕೆಲಸಕ್ಕೆ ಇಟ್ಟುಕೊಂಡಿದ್ದಾರೆ. ಇಲ್ಲದಿದ್ದರೆ ನಮ್ಮ ಜಮೀನನ್ನು ಅವರ ಹೆಸರಿಗೆ ಬರೆದು ಕೊಡಬೇಕಂತೆ. ಎಂತ ಕೆಲಸ ಮಾಡ್ಕೊಂಡೆ ಶಿವಪ್ಪ? ಹೋಗಿ ನಾಗೇಗೌಡ್ರ ಹತ್ರ ಸಾಲ ಮಾಡಿದ್ಯಲ್ಲ. ಸಾಲ ಮಾಡಕ್ ಬ್ಯಾಂಕ್ ಇತ್ತಲ್ಲ, ಬ್ಯಾಂಕ್ನಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತಿರು. ಬಿಡು, ಇದ್ರ ಜವಾಬ್ದಾರಿ ನಂದು. ನೀವು ಗೌಡ್ರ ಮನೆ ಕರ್ಕೊ ಹೋಗು ನಂಗೆ ನಾಳೆ. ಗೌಡ್ರ ಹತ್ರ ಮಾತಾಡ್ತೀನಿ. ಸರಿ ಮೇಷ್ಟ್ರೆ. ಬಿಸ್ಲ ಗಾಳಿನ ನಮಸ್ಕಾರ ಗೌಡ್ರೆ. ನಮಸ್ಕಾರ ಮೇಷ್ಟ್ರೆ. ಜೊತೆಲಿ ಶಿವಪ್ಪನನ್ನು ಕರ್ಕೊಂಡ್ ಬಂದಿದ್ದಲ್ಲ, ಏನ್ ಸಮಾಚಾರ ಮೇಷ್ಟ್ರೆ? ಸಮಾಚಾರ ಏನಿಲ್ಲ ಗೌಡ್ರೆ, ನೀವು ಆ ಶಿವಪ್ಪನ ಮಗಳು ಮದ್ವೆ ಮಾಡುವಂಗ ಒಂದು ಉಪಕಾರ ಮಾಡಿರ್ತಿದ್ದ ಗೌಡ್ರೆ. 1 ವರ್ಷದಲ್ಲಿ ಸಾಲ ತೀರ್ಸೋಕಾಗ್ಲಿಲ್ಲ ಅಂತ ಅವ್ನ ಮಗನ್ ನೀವು ಜೀಸ್ಗಿಟ್ಕೊಂಡಿರಲ್ಲ ಗೌಡ್ರೆ. ತಪ್ಪಲ್ಲ ಗೌಡ್ರೆ. 18 ವರ್ಷದ ಒಳಗಿನ ಮಕ್ಳಿಗೆ ಕೆಲ್ಸಕ್ಕೆ ಇಟ್ಕೊಳ್ಳೋಕಿಲ್ಲ. ಕೆಲ್ಸಕ್ಕೆ ಇಟ್ಕೊಂಡ್ರೆ ತಂದೆಗೆ ಮತ್ತೆ ನಿಮ್ಗೆ ಶಿಕ್ಷೆ ಆಗ್ತದೆ. ಊರ್ನಲ್ಲೇ ದೊಡ್ಡ ವ್ಯಕ್ತಿ ಅಕ್ಕ ಹಿಂಗ್ ಮಾಡ್ತಾರೆ ಗೌಡ್ರೆ. ಹಂಗ್ ಬಿಟ್ಕೊಡಿ ನೀವು. ನಾ ಬಿಟ್ಕೊಡ್ತೀನಿ ಮೇಷ್ಟ್ರೆ. ಆದ್ರೆ ನನ್ ಸಾಲ ಯಾರು ತೀರ್ಸಾರು? ಅಸ್ಲು ಬಡ್ಡಿ ಸೇರಿಸಿ 2 ಲಕ್ಷ ಆಗಿದೆ. ಅದಕ್ಕೆ ಕೊಡ್ತಾನೆ ಕೇಳಿ ಆ ಶಿವಪ್ಪ. ಅದ್ರ ಜವಾಬ್ದಾರಿ ನಂದು ಗೌಡ್ರೆ, ನಾ ತೀರ್ಸ್ತೀನಿ. ಮೊದ್ಲ ಬಡಪಾಯಿ ಹುಡ್ಗನ್ ಬಿಟ್ಕೊಡಿ. ನಾ ನೀವು ಜವಾಬ್ದಾರಿ ತಗೊಂಡ್ರಿ ಅಂತ ಆ ಹುಡುಗನ್ ಬಿಟ್ಕೊಡಿಸ್ತೀನಿ ಮೇಷ್ಟ್ರೆ. ಕರ್ಕೊಂಡೋಗಿ ಹೋಗ್ಲಾ ಗೌಡ್ರೆ? ಸ್ವಲ್ಪ ಬಡ್ಡಿ ಕಡಿಮೆ ಮಾಡಿ. ಈ ನಾಗೇಗೌಡ್ರ ಬ್ಯಾಂಕಲ್ಲಿ ಅದೆಲ್ಲ ಇಲ್ವೇ ಇಲ್ಲ. ಸರಿ ಬಿಡಿ. ನಿಮ್ಮಿಂದ ಬಹಳ ಉಪಕಾರ ಆಯ್ತು ಮೇಷ್ಟ್ರೆ. ಜೀವನದಲ್ಲಿ ದೊಡ್ಡ ಪಾಠ ಕಲಿತೆ. ಫಸ್ಟ್ ನಾ ಹೇಳುದು ಉತ್ತಮ ಶಿಕ್ಷಣ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿ. ಉತ್ತಮ ಶಿಕ್ಷಣ ಭವಿಷ್ಯದ ನಿರ್ಮಾಣ.
ಉತ್ತಮ ಮನರಂಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ತುಂಬಾ ಖುಷಿ ಆಗ್ತಾ ಇದೆ ಈ ಕಾರ್ಯಕ್ರಮ ನೋಡಿದಾಗ. ನಾನು ಬರ್ಲಿಕ್ಕೆ ಬರ್ತಾ ಇರ್ಲಿಲ್ಲಾಗಿದೆ. ನಮ್ಮ ಈ ರಮೇಶ್ ಸರ್ ಅವರು, ನಮ್ಮ ಆತ್ಮೀಯರು ಅವರು ನನಗೆ ನಿನ್ನೆ ಫೋನ್ ಮಾಡಿದ್ರು. ಮತ್ತೆ ಇವತ್ತು ಶಾಲೆ ನಮ್ಮ ಗ್ರಾಮ ಪಂಚಾಯತಿ ಬಂದು ಅಲ್ಲಿ ಕರೆದು ಬಂದ್ರು. ಮತ್ತೆ ಅವರು ಕರ್ತವ್ಯಕ್ಕೆ ಬರದೇ ಇದ್ರೆ ಸರಿಯಾಗುಲ್ಲ ಅಂತ ಹೇಳಿ ನಾನು ಹೇಳಿದೆ, 2 ನಿಮಿಷ ನಿಂತು ಹೋಗ್ತೇನೆ ಅಂತ ಹೇಳಿದ್ದೆ. ಅದನ್ನು 5 ನಿಮಿಷ ಕಾಯಿಸಿದ್ರು ಅವರು. ನನಗೆ ಬೇರೆ ಕಾರ್ಯಕ್ರಮ ಇದೆ. ನಾನು ವಿಶೇಷವಾಗಿ ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯವನ್ನು ಕೋರ್ತಾ ಈ ಒಂದು ಶಾಲೆಯ STMCಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸದಸ್ಯರೇ, ಮುಖ್ಯ ಶಿಕ್ಷಕರೇ, ಸಹಶಿಕ್ಷಕರೇ, ಊರ ನಾಗರಿಕರೇ ಹಾಗೂ ಮತ್ತು ವಿದ್ಯಾರ್ಥಿಗಳೇ, ಇವತ್ತು ದೇಶದಾದ್ಯಂತ ಈ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸರ್ಕಾರಿ ಕಚೇರಿ ಇರಬಹುದು, ಖಾಸಗಿ ಕಚೇರಿಯಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದಾರೆ. ಇದರ ಮಹತ್ವ ಮಕ್ಕಳಿಗೆ ಈ ಒಂದು ಗಣರಾಜ್ಯೋತ್ಸವದ ಕಾರ್ಯಕ್ರಮದ ಬಗ್ಗೆ ಅರಿವಿರಬೇಕು ಮತ್ತು ಈ ಒಂದು ಕಾರ್ಯಕ್ರಮ ಯಾಕೆ ಆಚರಿಸ್ತಾರೆ ಹೇಳೋ ಒಂದು ಕಲ್ಪನೆ ಮಕ್ಕಳಲ್ಲಿ ಬರಬೇಕು ಅನ್ನೋ ದಿಶೆಯಲ್ಲಿ ಪ್ರತಿ ವರ್ಷವೂ ಕೂಡ ಆಗಸ್ಟ್ 15 ಇರ್ಬೋದು, ಜನವರಿ 26, ಅಕ್ಟೋಬರ್ 2 ಗಾಂಧಿ ಜಯಂತಿ